ಎನ್ರೋಲ್ಮೆಂಟ್ ಫಾರ್ಮ್ ಮತ್ತು ಒಂದು ಸ್ಟಿಕ್ಕರ್ ಮೂರಿದೆ. ಉದ್ದೇಶ ಏನು ಅಂತಂದರೆ, ಒಂದು ನಾವೆಲ್ಲ ಹಳ್ಳಿಲೇ ಇದ್ರೂ ಪರಿಸರದ ಬಗ್ಗೆ ಎಲ್ರಿಗೂ ಸಂಪೂರ್ಣವಾಗಿ ತಿಳುವಳಿಕೆ ಇರೋದಿಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲ ಇರೋದಿಲ್ಲ. ಮರಗಳನ್ನು ನೆಟ್ಟು ಪೋಷಣೆ ಮಾಡಿ ಕಾಪಾಡೋದು ಇಂಪಾರ್ಟೆಂಟ್. ಪರಿಸರದ ಸಂರಕ್ಷಣೆಗೆ ನಾವು ಬೇಕಾದಷ್ಟು ಕೆಲಸಗಳನ್ನು ಮಾಡ್ಬೋದು. ಬಟ್ ಇವಾಗ ನಾವು ಫಸ್ಟ್ ಶುರು ಮಾಡ್ಕೊತಾ ಇರೋದು ಗಿಡ ನೆಡೋದು. ಒಂದೊಂದು ಮನೆ ಮುಂದೆ ಒಂದೊಂದು ಗಿಡ ನೆಡೋದು. ಪ್ರತಿಯೊಬ್ಬರು ಒಂದೊಂದು ಗಿಡನ ಮರ ಆಗುವಂಥ ಸಸಿಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿ ಒಂದು 4-5 ವರ್ಷ ಅವ್ರ ಮನೆ ಮುಂದೆ ಒಂದು ಮರ ಬೆಳೆಸ್ಬೇಕು. ಇಷ್ಟೇ. ನಾವೀಗ ಮನೆ ಹತ್ರ ಹೋಗ್ತೀವಿ, ಮನೆ ಹತ್ರ ಹೋಗಿ ಅವ್ರನ್ನ ಕರೆದು ಹೇಳ್ತೀವಿ, ನಾವು ಹಿಂಗೆ ರಿಬಿಲ್ಡ್ ಇಂಡಿಯಾ ನೋಬೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಕಡೆ ಬಂದಿದ್ದೀವಿ, ನಮ್ಮದೊಂದು ಪರಿಸರ ಮಿತ್ರ ಅಂತ ಒಂದು ಅಭಿಯಾನ ಇದೆ. ಸೊ ನಿಮ್ಮನ್ನು ನಮ್ಮ ಪರಿಸರ ಮಿತ್ರ ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶ. ಪರಿಸರದ ಸಂರಕ್ಷಣೆ ಏನಾಗ್ತದೆ, ಪರಿಸರ ಹಾನಿ ಆಗೋದ್ರಿಂದ ಏನೆಲ್ಲ ಅಪಾಯ, ಹವಾಮಾನ ಬದಲಾವಣೆ ಆಗುತ್ತೆ, ತುಂಬ ಬಿಸಿಲಾಗೋದು. ಇವಾಗ ಇದೊಂದು ಕೇರಳದಲ್ಲಿ ಏನಾಯಿತು, ವಯನಾಡಲ್ಲಿ, ಅದು ಕ್ಲೈಮೇಟ್ ಚೇಂಜಿಂದನೇ. ಮನುಷ್ಯ ಮಾಡುವಂಥ ಎಲ್ಲ ಎಡವಟ್ಟುಗಳಿಂದ ಪ್ರಕೃತಿ ಅವಾಗವಾಗ ಕರೆಕ್ಷನ್ ಮಾಡ್ಬೋಗುತ್ತೆ. ಹವಾಮಾನ ಬದಲಾವಣೆ ಆಗುತ್ತೆ, ಜಲಮೂಲಗಳ ಹಾನಿ ಆಗುತ್ತೆ. ಇಲ್ಲೆಲ್ಲ ಎಷ್ಟು ಜನಕ್ಕೆ ಬೋರಲ್ಲಿ ನೀರು ಬತ್ತೋಗ್ತಾ ಇದೆ, ಬಾವಿಗಳಲ್ಲಿ ನೀರು ಹಿಂಗೋಗ್ತಾ ಇದೆ, ಸಾಕಷ್ಟು ಮಳೆ ಆಗ್ತಿಲ್ಲ, ವಾತಾವರಣ ಪ್ರದೂಷಣೆ, ಪೊಲ್ಯೂಷನ್ ಆಗ್ತಿದೆ, ಜೀವ ವೈವಿಧ್ಯತೆಯ ನಾಶ. ಈಗ ನಾವು ಮಣ್ಣಲ್ಲಿ ಏನೋ ಒಂದು ಸುರಿತೀವಿ, ಏನೋ ಒಂದು ಕೆಮಿಕಲ್ಸ್ ಹಾಕ್ತೀವಿ, ಇದೆಲ್ಲದ್ರಿಂದ ಮಣ್ಣಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳಿರ್ತವೆ. ಆ ಸೂಕ್ಷ್ಮ ಜೀವಿಗಳು ಸಾಯೋದ್ರಿಂದ ಬೆಳೆ ಅದ್ರದ್ದು ಪ್ರೊಡಕ್ಟಿವಿಟಿ, ಫಸಲು ಕಡಿಮೆ ಆಗುತ್ತೆ. ಈಗ ಎಷ್ಟೇ ಮಾಡಿದ್ರೂ ಫಸಲು ಕಡಿಮೆ ಆಗುತ್ತೆ. ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೆಲ್ಲ ಹೇಳೋದು. ನಾವು ಈ ಯೂರಿಯಾ ಇದೆಲ್ಲ ಉಪ್ಪೆಲ್ಲ ಹಾಕೋದ್ರಿಂದ ಭೂಮಿಗೆ ಪರ್ಟಿಕ್ಯುಲರ್ ಬೆಳೆ ಬೆಳೆಯೋದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಗುತ್ತೆ. NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, NPK ಇರುತ್ತೆ. ಆ NPK ಗಿಡಗಳನ್ನು ಬೆಳೆಯೋದಕ್ಕೆ, ಫಸಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಆ NPKನ ನೀವು ಜಾಸ್ತಿ ಮಾಡೋದ್ರಿಂದ ಭೂಮಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು, ಸಣ್ಣ ಸಣ್ಣ ಜೀವಿಗಳೆಲ್ಲ ನಾಶ ಆಗುತ್ತೆ. ಆ ಸಣ್ಣ ಸಣ್ಣ ಜೀವಿ ನಾಶ ಆದರೆ ಬೆಳೆ ಬೆಳೆಯೋದಕ್ಕೆ ಮಣ್ಣಲ್ಲಿ ಒಂದಷ್ಟು ಸತ್ವ ಇದೆ, ಆದರೆ ಮಣ್ಣು ಹಾಳಾಗ್ತಾ ಇದೆ. ಇದು ಒಂಥರ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಇದ್ದಂಗೆ. ಉದ್ಯೋಗ ಮಾಡೋದಕ್ಕೆ ಬೇಕಾಗಿರುವಂಥ ಡಿಗ್ರಿ ಸಿಗ್ತಾ ಇದೆ, ಆದರೆ ಮನಸ್ಸಿನಲ್ಲಿರೋ ಸಾಮರ್ಥ್ಯ ಹಾಳಾಗ್ತಾ ಇದೆ ಎಜುಕೇಶನ್ ಸಿಸ್ಟಮ್ ಇಂದ ಅನ್ನೋ ಥರನೇ ಈ ಗೊಬ್ಬರ ಹಾಕ್ಬಿಟ್ಟು, ಈ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆ ಬೆಳೆಯೋದಿದೆಯಲ್ಲ, ಅದು ಹಾಗೆ. ಸೊ ಅದಕ್ಕೆ ಏನು ಮಾಡಬೇಕು, ಮಣ್ಣನ್ನು ಎನ್ರಿಚ್ ಮಾಡಬೇಕು. ಮಣ್ಣಲ್ಲಿ ಸತ್ವ ಬರಬೇಕು ಅಂತಂದರೆ ಈ ಎಲೆಗಳು, ಏನೆಲ್ಲ ಇರುತ್ತೆ ಹೊಳೆಯುವಂಥ ವಸ್ತುಗಳು, ಅದನ್ನು ಭೂಮಿಗೆ ಹಾಕಬೇಕು. ಕೆಮಿಕಲ್ಸನ್ನು ಭೂಮಿಗೆ ಹಾಕಬಾರ್ದು. ಬೆಳೆ ಅಷ್ಟೇ ಅಲ್ವಲ್ಲ ಭೂಮಿ ಉದ್ದೇಶ, ಬೇಕಾದಷ್ಟು ಸೂಕ್ಷ್ಮ ಜೀವಿಗಳಿರ್ತವೆ, ಅವೆಲ್ಲ ಕಾಪಾಡಬೇಕು. ಸೊ ಅದು ಜೀವ ವೈವಿಧ್ಯತೆ ನಾಶ ಆಗುತ್ತೆ. ಪ್ಲಸ್ ನಾವೀಗ ಯಾವುದೋ ಒಂದು ಕಾಡು ಮಧ್ಯ ರಸ್ತೆ ಮಾಡ್ತೀವಿ, ನಮ್ಮ ಥರ ಆ ಕಡೆ ಈ ಕಡೆ 2 ಕಡೆ ಜಮೀನು ಇಟ್ಕೊಳ್ಳಲ್ಲ ಪ್ರಾಣಿಗಳು. ಅವಕ್ಕೊಂದು ಟೆರಿಟರಿ, ಆ ಬೌಂಡ್ರಿ ಒಳಗಡೆ ಜೀವನ ಮಾಡ್ತಿರ್ತಾರೆ. ಆ ಟೆರಿಟರಿ ಮಧ್ಯದಲ್ಲಿ ವೆಹಿಕಲ್ಸ್ ಓಡಾಡೋ ಥರ ರಸ್ತೆ ಮಾಡಿಬಿಟ್ರೆ ನಾವು, ಅವ್ರದ್ದು ಟೆರಿಟರಿ ಅರ್ಧ ಆಗೋಯ್ತು. ಟೆರಿಟರಿ ಚಿಕ್ಕದಾದರೆ ಆ ಪ್ರಾಣಿ ಬದುಕಕ್ಕಾಗಲ್ಲ. ಅದಕ್ಕೆ ಈ ಹುಲಿಗಳು, ಸಿಂಹಗಳು, ಈ ಬೇಟೆಯಾಡ್ಕೊಂಡು ಜೀವನ ಮಾಡುವಂಥ ಪ್ರಾಣಿಗಳ ಸಂಖ್ಯೆಗಳು ಕಡಿಮೆ ಆಗ್ತದೆ. ಸೊ ನಾವು ಮಾಡೋ ಕೆಲಸಗಳಿಂದ ಏನೆಲ್ಲ ಎಡವಟ್ಟು ಆಗ್ಬೋದು ಅನ್ನೋದನ್ನು ನಾವು ನೆಡೋ ಕೆಲಸ ನಾವು ಮಾಡಬೇಕು. ಮರ ನೆಡೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ, ಒಂದು ಆಕ್ಸಿಜನ್, ಉಸಿರಾಟಕ್ಕೆ ಚೆನ್ನಾಗಿ ಉಪಯೋಗ ಆಗುತ್ತೆ. ಮಣ್ಣನ್ನು ಕಾಪಾಡುತ್ತೆ ಮರ. ಮಣ್ಣಿನ ಮೇಲ್ಭಾಗದ 1 ಅಡಿ 1.5 ಅಡಿನಲ್ಲೇ ಸತ್ವ ಇರೋದು. ಅದನ್ನು ಟಾಪ್ ಸಾಯಿಲ್ ಅಂತ ಏನು ಹೇಳ್ತೀವಿ, ಅದ್ರಲ್ಲಿ ನಿಮಗೆಲ್ಲ ಗೊತ್ತಿರೋದೆ. ಆ ಟಾಪ್ ಸಾಯಿಲಲ್ಲೇ ಸತ್ವ ಇರೋದು. ಮಳೆ ಬಂದಾಗ, ಗಾಳಿ ಬೀಸಿದಾಗೆಲ್ಲ ಆ ಟಾಪ್ ಸಾಯಿಲ್ ಕೊಟ್ಕೊಂಡು ಹೋಗುತ್ತೆ. ಅದನ್ನು ತಡೆಯುತ್ತೆ ಮರ. ಈ ನೀರು ಹರಿವಾಗ ಮರಗಳಿದ್ರೆ ಆ ನೀರಿನ ರಭಸನ ಕಡಿಮೆ ಮಾಡುತ್ತೆ ಮರಗಳು, ಅಡ್ಡ ಹಾಕುತ್ತದು. ಆ ರಭಸ ಕಡಿಮೆ ಆದಾಗ ಮಣ್ಣು ಕೊಚ್ಕೊಂಡು ಹೋಗೋದು ಕಡಿಮೆ ಆಗುತ್ತೆ. ಮಣ್ಣು ಕೊಚ್ಕೊಂಡು ಹೋಗಿಲ್ಲ ಅಂತಂದ್ರೆ ಮಣ್ಣು ಚೆನ್ನಾಗಿರುತ್ತೆ, ಮಣ್ಣನ್ನು ಕಾಪಾಡುತ್ತೆ ಮರಗಳು. 3ನೇದು ಜಲ ಸಂರಕ್ಷಣೆ. ಭೂಮಿ ಒಳಗಡೆ ನೀರು ಹಿಂಗೊಂಗ್ ಮಾಡುತ್ತೆ. ನೀರು ಹಿಂಗದಷ್ಟು ಅಂತರ್ಜಲ ವೃದ್ಧಿ ಆಗಿದೆ. 4ನೇದು ಹವಾಮಾನ ನಿಯಂತ್ರಣ. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿಮೆ ಮಾಡುತ್ತೆ, ಆಕ್ಸಿಜನ್ ಅನ್ನು ಹೆಚ್ಚು ಮಾಡುತ್ತೆ. ಇದೆಲ್ಲ ನಾವು ಕೊಟ್ಟಿದ್ದ ಗಿಡನ ನಿಮ್ಮ ಮಗು ತರ ಸೇವ್ ಮಾಡಬೇಕು. ಅದಕ್ಕೊಂದು ಸ್ಟಿಕ್ಕರಿಂಗ್ ಕೊಡ್ತೀವಿ, ಅದು ಲೇಬಲ್ ತರ, ಅದನ್ನು ಒಂದು ಮಗು ತರ ಬೆಳೆಸ್ಬೇಕು. ಇನಿಷಿಯೇಟಿವ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮಗೂ ಸಂತೋಷ ಆಯ್ತು ಈ ಕೆಲಸ ಮಾಡೋದ್ರಿಂದ. ನಾವು ದೇಶಕ್ಕೋಸ್ಕರ ಏನೋ ಅರ್ಪಿಸಿದಂಗೆ ಆಯಿತು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
ಮನೆಗೂ ಹೋಗಿ ಪರಿಸರ ಉಳಿಸೋದ್ರ ಜೊತೆಗೆ ಅವ್ರಿಗೆ ಅರಿವು ಮೂಡಿಸೋದ್ರ ಕಾರ್ಯಕ್ರಮನೂ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಎಕ್ಸ್ಪೀರಿಯನ್ಸ್ ಆಯ್ತು, ಒಂದು ಒಳ್ಳೆ ಅನುಭವ ಆಯ್ತು. ಮನೆ ಮನೆ ಹೋಗಿ ಅವ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಗಿಡ ನೆಟ್ಬಿಟ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವ್ ಯಾವಾಗ್ಲೂ ಮನೇಲೆ ಕೂರ್ತಾ ಇದ್ವಿ, ಇದೊಂಥರ ಫೀಲ್ಡ್ ವರ್ಕ್ ಚೆನ್ನಾಗಿತ್ತು, ಇಷ್ಟ ಆಯ್ತು. ನೀವು ದೇಶದಲ್ಲಿರಲ್ಲ, ನಿಮ್ಮ ಶಾಲೆ ಇನಿಷಿಯೇಟಿವ್ಗಳು ಮಾಡ್ತಾ ಇರೋದು ಯಾವ್ದಾದ್ರು ಬೇರೆ ಬೇರೆ NGOಗಳು ಅವಾಗೊಂದು ಇವಾಗೊಂದು ಮಾಡ್ತಾರೆ. ಪ್ರತಿ ವಾರ ಜೀವನ ಪೂರ್ತಿ ಮಾಡುವಂತ ಒಂದು ಕಮಿಟ್ಮೆಂಟ್ ಯಾವುದಿಲ್ಲ. ಸೊ ನಾವು ಡಾಕ್ಯುಮೆಂಟ್ ಮಾಡಿದ್ರೆ ದಿಸ್ ವಿಲ್ ಬಿ ಅನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತೀವಿ. ಬೇರೆ ಬೇರೆಯವರು ಈ ತರ ಕೆಲಸಗಳು ಇನ್ನೂ ಹೆಚ್ಚು ಹೆಚ್ಚು ಶುರು ಮಾಡೋದಕ್ಕೆ ಒಂದು ಮಾಡಲಾಗ್ತದೆ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್. ಫಸ್ಟ್ ಬ್ಯಾಚ್ ಆಫ್ ಪರಿಸರ ಮಿತ್ರ ಟೀಮ್ ನೀವೇ ಈಗ ಸೇವಾ ಅದನ್ನು ಕರೆಕ್ಟ್ ಆಗಿ ಕೊಟ್ಟಿದೆ. ಈ ಸೇವಾ ಹ್ಯಾಸ್ ಗಾನ್ ಇನ್ ಟು ಸೇವಾ ಇನ್ ದ ಫಸ್ಟ್ ವೀಕ್. ಸೊ ಒಂದು ಸೇವೆಯ ಶಕ್ತಿ ಏನಂತಂದ್ರೆ ಸೇವೆ ಮಾಡೋರಿಗೆ ಜಾಸ್ತಿ ಲಾಭ, ಸೇವೆಯಿಂದ ಲಾಭ ಪಡೆಯೋರಿಗೆ ಇರ್ತದೆ, ಅವಾಗಿಂತ ಜಾಸ್ತಿ ಲಾಭ ಸೇವೆ ಮಾಡೋರಿಗೆ. ಮನುಷ್ಯ ಯಾವಾಗ ತನ್ನ ಸ್ವಾರ್ಥ ಬಿಟ್ಟು ತನಗೆ ಲಾಭ ಇಲ್ಲದೆ ಇರುವಂತ ಕೆಲಸ, ಬೇರೆ ಉಪಯೋಗ ಆಗುವಂತ ಕೆಲಸ ಮಾಡ್ತಾರೆ. ಇವೆಲ್ಲ ಮಾಡಿದ್ದೀವಿ. ಒಂದು 5-6 ವರ್ಷ ಅವ್ರು ಪೋಷಣೆ ಮಾಡಬೇಕು. ನಮ್ ಕೆಲಸ ಏನಿದೆ, ನಾವು ಅವ್ರಿಗೆ ಹೇಳಿದ್ವಿ, ಒಂದು ಗಿಡ ಕೊಟ್ಟು ಒಂದು ಗಿಡ ನೆಟ್ಟು ಬಂದ್ವಿ. ಆ ಗಿಡ ಬೆಳಿಬೇಕು ಅಂತಂದ್ರೆ ಆ ಮನೆಯವ್ರು ನೀರು ಹಾಕ್ಬೇಕು. ಒಂದು 4-5 ವರ್ಷ ಅದನ್ನು ಪೋಷಣೆ ಮಾಡ್ತಾರೆ. ಪೋಷಣೆ ಮಾಡಿದ್ರೆ ಅದು 100 ವರ್ಷ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ. ಬರೀ ಮನುಷ್ಯರಿಗೆ, ಮನುಷ್ಯರಿಗಿಂತ ಹೆಚ್ಚಾಗಿ ಬೇರೆ ಬೇರೆ ಜೀವಿಗಳಿಗೆ ಉಪಯೋಗ. ಅದ್ರ ಮೇಲೆ ನಿಮ್ಗೆ ಹೆಸರು ಇರೋದಿಲ್ಲ, ಎಂದಿರೋದಿಲ್ಲ. ಬಟ್ ಇದೊಂದು ಸಣ್ಣ ಕಾರ್ಯ ನಾವು ಮಾಡಿದ್ವಿ. ಇದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದು ನಾವು ಅಂದಾಜೆ ಮಾಡ್ಕೊಳ್ಳೋದಿಲ್ಲ. ಹಂಗಾಗಿ ಸಣ್ಣದನ್ನು ನಾವು ಅಷ್ಟು ಸಮರ್ಪಣ ಭಾವದಿಂದ ಮಾಡಿದಾಗ ಏನಾಗುತ್ತೆ ಆಗುತ್ತೆ. ನಮ್ಮ ಜೀವನದೊಂದು ಅರ್ಥ ಇದೆ. ಅದರಿಂದ ಏನೋ ಪ್ರಪಂಚ ಬದಲಾಯಿಸ್ತೀವಿ ಅನ್ನೋದೆಲ್ಲ ಏನಿಲ್ಲ. ಇದೆಲ್ಲ ಮಾಡಿದವ್ರನ್ನು ನಾವು ಮಾಡ್ಕೊಳ್ತೀವಿ. ವಿವೇಕಾನಂದ ಎಷ್ಟು ಜನ ನೆನ್ಪಿಟ್ಕೊಳ್ತಾರೆ, ಅಪ್ಪ ಒಂದಿನ ಮಾತಾಡ್ತಾರೆ, ಬಿಟ್ಬಿಡ್ತಾರೆ. ನಮ್ಮಂತವ್ರು ಯಾರೋ ಒಬ್ಬರು ರುಚಿ ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಎಷ್ಟು ಜನ ಗಾಂಧೀಜಿಗೆ ಎಷ್ಟು ಜನ ನೆನಪಿಸ್ಕೊಳ್ತಾರೆ, ಅವ್ರ ಆದರ್ಶಗಳನ್ನ ಯಾಕೆ ಫಾಲೋ ಮಾಡ್ತಾರೆ. ಸೊ ನಾವು ಮಾಡ್ತಿರೋದು ಅಷ್ಟೇ, ನಮ್ಮ ಲೈಫ್ ಟೈಮ್ ಅಷ್ಟೇ. ನಮ್ಮ ಆಯುಷ್ ಇರೋವರೆಗೂ ನಾವು ಇದನ್ನ ಸಣ್ಣದಾಗಿ ಒಟ್ಟಾಗಿ ಒಂದು ಸಮಾಜವಾಗಿ ಒಟ್ಟಿಗೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ, ಒಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮುಗಿದ ಮೇಲೆ ಇನ್ನು ಎಷ್ಟು ಮುಂದುವರಿಯುತ್ತೆ ಯಾರು ಗೊತ್ತು. ಅದಕ್ಕೆ ಜೋಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗುವಂತವರಿದ್ರೆ ಮುಂದುವರಿಯುತ್ತೆ. ಎಷ್ಟೇ ಜೋಡಿಸ್ಕೊಂಡು ಯಾರು ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರು ಒಂದು 100-150 ವರ್ಷಕ್ಕಿಂತ ಆಯಸ್ಸು ಯಾವುದೇ ವಿಚಾರಕ್ಕಿಲ್ಲ. ವಿದ್ಯಾ ವಿಚಾರಕ್ಕೂ ಅಷ್ಟೇ. ಯಾರ್ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೋ ಅದೆಲ್ಲ ಗೊತ್ತಿಲ್ಲ ನಮಗೆ. ಒಂದು 100-150 ವರ್ಷ ಆಗೋದ್ರೊಳಗಡೆ ಇಂಥದ್ದೊಂದು ಇತ್ತು ಅನ್ನೋದು ಇರುತ್ತೆ. ಅವತ್ತಿನ ದಿನಕ್ಕೆ ಏನು ಉಪಯೋಗ ಆಗೋದಿರುತ್ತೆ. ಇನ್ಯಾರೋ ಹೊಸದಾಗಿ ಇನ್ನೇನು ಅಂತ ಬಂದ ಸೈಕಲ್, ಚಕ್ರ, ಕಾಲಚಕ್ರ ಹಂಗೆ ಹೋಗ್ತಾನೆ ಇರುತ್ತೆ. ಯಾವುದೋ ಒಂದು ಇವತ್ತಿನ ಉಪಯೋಗಕ್ಕೆ ಆಗ್ತಿರುತ್ತೆ, ಅದಾದ್ಮೇಲೆ ಅದಕ್ಕೆ ಏನು ಪ್ರಯೋಜನ ಇರುತ್ತೆ ಆಗುತ್ತೆ. ಯಾವುದೋ ಒಂದು ಕಾಲದಲ್ಲಿ ಪೂರ್ತಿ ಎಲ್ಲರೂ ಮರ್ಯಾದೆ ಕೊಡ್ತಿದ್ದಂಥವ್ರು ಯಾವ ವಯಸ್ಸಾಗ್ತಾ ಅವ್ರನ್ನ ಕೇಳಕ್ಕೆ ಬರುತ್ತೆ. ಬಟ್ ನಾವು ಮಾಡ್ತಿರುವಂತಹ ಪ್ರಯತ್ನ ನಮ್ಮ ಜೀವನದಲ್ಲಿ ನಾವು ಕಾಣಕ್ಕಾಗುವಂತ ಕೆಲವು ಬದಲಾವಣೆಗಳಿಗೆ ಮಾಡ್ತೀವಿ. ನಮ್ಗೆಲ್ಲ ಕಥೆಗಳು ಹೇಳೋಲ್ಲ, ನಮ್ಮ ತಾತ ಎಲ್ಲ ಹೇಳೋರು. ನಿಮ್ಮ ಹಿರಿಯರು ನಮ್ಮ ಊರಲ್ಲಿ ಯಾರು ನೀವು ಬೀಗ ಆಗ್ತಿರ್ಲಿಲ್ಲ, ಯಾರೇ ಬಂದ್ಬಿಟ್ಟು ಯಾರಿಗೋ ಒಬ್ರು ಮನೆಯಲ್ಲಿ ಊಟ ಮಾಡಿ ಬೆಳೆದಿದ್ದು. ಈ ಯಾತ್ರೆಗೆ ಹೋಗುವಾಗ ಯಾವ್ದೋ ಊರು ದಾಟ್ಕೊಂಡು ಹೋಗ್ತಿದ್ದಾರೆ ಅಂತ ಈ ಹೋಟೆಲ್ ಕಾನ್ಸೆಪ್ಟ್ ಇರ್ತಿಲ್ಲಲ್ಲ. ಯಾರೋ ಮನೆಗೆ ಹೋಗ್ಬೋದು, ನನಗೆ ಹೋಗ್ತಿದ್ದೀನಪ್ಪ, ಯಾತ್ರೆ ಹೋಗ್ತಿದ್ದೀನಿ, ನನಗೆ ಕಟ್ಟಾಗಿದೆ, ಇನ್ನು ಪ್ರಯಾಣ ಮಾಡೋಕ್ಕಾಗಲ್ಲ, ನನಗೆ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿರ್ತಾರೆ. ಉಳ್ಕೊಳ್ಳೋಕೆ ಜಾಗ ಆದ್ರೆ ಅವ್ರು ಊಟನೂ ಕೊಟ್ಟು ಬೆಳಿಗ್ಗೆ ಹೋಗಿ ಎದ್ದು ಹೋಗುವಾಗ ಅವ್ರು ಊಟನೂ ಕೊಟ್ಟು ಕೊಡ್ಸೋಂಥದ್ದು ಇವತ್ತಾಗತ್ತಾ ಅಲ್ವಾ? ಯಾರಾದ್ರೂ ಗೇಟ್ ಆಚೆ ನಿಂತಿದ್ರು ನಾವು ಗೇಟ್ ಕಟ್ಟಲು ಮಾತಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಯಾರು ನಂಬಕ್ಕಾಗಲ್ಲ. ಎಲ್ಲ ಸ್ವಾರ್ಥ ಜಾಸ್ತಿ ಆದಷ್ಟು ದ್ರೋಹ ಜಾಸ್ತಿ ಆಗುತ್ತೆ. ದ್ರೋಹ ಜಾಸ್ತಿ ಆದಷ್ಟು ವಿಶ್ವಾಸ ಕಮ್ಮಿ ಆಗುತ್ತೆ. ವಿಶ್ವಾಸ ಕಮ್ಮಿ ಆದ್ರೆ ಯಾರನ್ನೂ ನಂಬದೇ ಇರುವಂತ ಪರಿಸ್ಥಿತಿ ಬರುತ್ತೆ. ಹೊರಗಿನವರನ್ನ ಬಿಟ್ಟಾಗಿ ನಾವು ಮನೆಯಲ್ಲೇ ಒಬ್ಬರನ್ನೊಬ್ಬರು ನಂಬದೇ ಇರುವಂತ ಪರಿಸ್ಥಿತಿ ಬಂದಿದೆ. ಗಂಡನ ಹೆಂಡತಿ ನಂಬಲ್ಲ, ಹೆಂಡತಿ ಗಂಡ ನಂಬಲ್ಲ, ಮಕ್ಕಳನ್ನಂತೂ ಅಪ್ಪ ಅಮ್ಮ ಮೊದಲೇ ನಂಬಲ್ಲ. ಸೊ ನಂಬಿ ಅನುಮಾನನೇ ಆಧಾರವಾಗಿರುವಂತಹ ಸಂಬಂಧಗಳಾಗ್ತದೆ. ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದಕ್ಕೆ ಎಲ್ಲರೂ ಸ್ಟ್ರಗಲ್ ಮಾಡ್ತಾರೆ. ಎಲ್ಲರೂ ಏನೋ ಏನಾದ್ರು ಖರ್ಚು ಮಾಡೋದ್ರಲ್ಲಿ ಸುಖ ಕಾಣ್ತಿರೋದು ಅದಕ್ಕೆ ಜನ. ಮುಂಚೆ ಎಲ್ಲ ಖರ್ಚು ಮಾಡದಲ್ಲೇ ಸುಖವಾಗಿರುತ್ತಲ್ಲ. ಇವಾಗ ಸುಖ ನಮ್ಗೆ ಸಂತೋಷ ಆಗ್ಬೇಕು ಅಂದ್ರೆ ಖರ್ಚು ಮಾಡೋ ಕೆಲಸದ ಸಂತೋಷ. ಶಾಪಿಂಗ್ ಹಾಬಿ ಅದಕ್ಕೆ ಸಾಧ್ಯ. ಶಾಪಿಂಗ್ ಹಾಬಿ ಆಗಕ್ಕೆ ಸಾಧ್ಯ. ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ಖರ್ಚು ಮಾಡ್ಬೇಕಲ್ಲ. ದುಡ್ಡು ಖರ್ಚು ಮಾಡೋದು ಹಾಬಿ.
ಸಂಪಾದನೆ ಮಾಡೋದೇನಾದ್ರು ಹಾಬಿ ಇದ್ರೆ ಒಂದು ಅರ್ಥ ಇದೆ. ಏನು ಬೋರ್ ಆಗ್ತಿದೆ ಬಾ ಸಂಡೆ ಶಾಪಿಂಗ್ ಹೋಗೋಣ, ಯಾಕೆ ಹಬ್ಬನ ರಾತ್ರಿನ ಮದುವೆನ ಏನಿಲ್ಲ ಸುಮ್ಮನೆ ಶಾಪಿಂಗ್ ಹೋಗೋದು. ಯಾಕಂದ್ರೆ ಯಾವಾಗ ಜನಗಳಿಗೆ ಮನೆಗಳಲ್ಲಿ ಸಮಾಜದಲ್ಲಿ ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇರುತ್ತೋ ಸಂಬಂಧಗಳು ಚೆನ್ನಾಗಿರುತ್ತೆ. ಏನು ಮಾಡದೇ ನೀವು ಸುಮ್ಮನೆ ಒಂದು ಅರ್ಧ ಗಂಟೆ 4 ಜನ ಕೂತ್ಕೊಂಡು ಸುಮ್ಮನೆ ಏನು ಮಾಡಬೇಕು ನೀವು ಸುಮ್ಮನೆ 4 ಜನ ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಎದ್ದೋದು ಅವಾಗಲೇ ಎಷ್ಟು ಮನಸ್ಸಿಗೆ ನಿಮಗೆ. ಸೊ ನಾವು ಪ್ರಯತ್ನ ಇದೆಲ್ಲ ಮಾಡ್ತಾ ಮಾಡ್ತಾ ಆ ನಂಬಿಕೆನ ಮುಗಿಸ್ತಾ ಹೋಗ್ತೀವಿ. ಅಟ್ಲೀಸ್ಟ್ ಪ್ರಪಂಚನೆಲ್ಲ ನಂಬಕ್ಕಾಗಿಲ್ಲ ಅಂತ ನಾವು ಇಷ್ಟು ಜನ ಇದ್ದೀವಿ, ನಾವು ಒಬ್ಬರನ್ನ ನಂಬೋದಪ್ಪ ಅನ್ನೋ ಮಟ್ಟಕ್ಕಾದ್ರೂ ಆ ಒಂದು ಬಾಂಧವ್ಯ ಗಟ್ಟಿಯಾದ್ರೆ ಅದೇ ಮನಸ್ಸನ್ನ ನಾವು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ, ಮನಸ್ಸಿಗೆ ಒಂದು ಮುಂದೆ ಇರೋದಕ್ಕೆ ದೊಡ್ಡ ಶಕ್ತಿ ಆಗುತ್ತೆ. ಸಮಾಜಕ್ಕೆ ಏನಾಗುತ್ತೆ, ದೇಶಕ್ಕೆ ಏನಾಗುತ್ತೆ ಅದನ್ನ ಹೋಗ್ತಾ ಹೋಗ್ತಾ ಕಾಲ ಬರುತ್ತೆ, ಟೈಮಲ್ಲಿ ಗೊತ್ತಾಗುತ್ತೆ. ನಾವು ಇವತ್ತಿಗೆ ಏನೋ ದೊಡ್ಡದು ಪ್ರಯತ್ನ. ಬಟ್ ಒಂದಂತೂ ಖಂಡಿತವಾಗಿ ಆಗಕ್ಕೆ ಸಾಧ್ಯ ಇರೋದು ಅಂತಂದ್ರೆ ಒಂದು ಪರಸ್ಪರ ನಂಬಿಕೆ ಇರುವಂತಹ ಒಂದು ಸಮಾಜವಾಗಿ ನಾವು ಬೆಳಿತೀವಿ. 40 ಜನ ಏನಿದ್ದೀವಿ, 100 ಜನ. ಈ 100 ಜನ ಒಬ್ಬರನ್ನು ನಂಬೋದು. ಈ 100 ಜನ ನಾವು ಒಬ್ಬರಿಗೊಬ್ಬರು ಏನೇ ಕೆಲಸದಲ್ಲೂ ದ್ರೋಹ ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಇನ್ನೊಬ್ಬರ ಉಪಯೋಗ ಆಗೋ ಥರದಲ್ಲಿ ನಾವು ಉಪಯೋಗಕ್ಕೆ ಬರ್ತೀವಿ. ಈ ಮಟ್ಟಕ್ಕಾದ್ರೂ ಒಂದು ನಂಬಿಕೆ ಬೆಳೆದಿದೆ 100 ಜನ. ಆ ಶಕ್ತಿ ಬಹಳ. ಮನೇಲಿ ಏನೋ ಒಂದು ಫಂಕ್ಷನ್ ಆಗುತ್ತೆ, ಯಾರಿಗೋ ಮನೇಲಿ ಮದುವೆ ಆಗುತ್ತೆ, ಅವ್ರ ಫೈನಾನ್ಷಿಯಲ್ ಸ್ಟೇಟಸ್ ಸರಿ, 100 ಜನ 10,000 10 ಲಕ್ಷ ರೂಪಾಯಿ ಮದುವೆ ಆಗೋಗ್ಬಿಡುತ್ತಲ್ಲ. 100 ಜನ 10,000 ಯಾಕೆ ಕೊಡಲ್ಲ ಅಂತಂದ್ರೆ 10,000 ಕೊಟ್ಟಿದ್ದನ್ನು ನಾವು ವಾಪಸ್ ಕೊಡಲ್ಲ. 10,000 ಕೊಡೋ ಶಕ್ತಿ ನಮ್ಮೆಲ್ಲರಿಗೂ ಇದೆ. ಆದ್ರೆ 100 ಜನ ನಾವು 10,000 ಕೊಟ್ವಿ ಅಂತಂದ್ರೆ ಯಾರೋ ಮದುವೆ ಆಗಿದೆ, ಅವ್ರದ್ದೇನೋ ಒಂದು ಸೆಟ್ಲ್ ಆಗಿದೆ, ಯಾರೋ ಒಬ್ಬರಿಗೆ ಒಳ್ಳೆ ಕಡೆ ಸೀಟ್ ಸಿಕ್ಕಿದೆ, ವಿದ್ಯಾಭ್ಯಾಸ ಮುಂದುವರಿಬೇಕು, 10 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ವಿದ್ಯಾಭ್ಯಾಸ. ಡಾಕ್ಟರ್ ಆಗೋ ಅವಕಾಶ ಇದೆ. ನಮ್ಮ 100 ಜನರಲ್ಲಿ ಯಾರೋ ಒಂದು ಡಾಕ್ಟರ್ ಆಗೋ ಅವಕಾಶ ಇದೆ. ಅಪ್ಪ ಅಮ್ಮ 10 ಲಕ್ಷ ರೂಪಾಯಿ ಖರ್ಚು ಖರ್ಚು ನಾವೆಲ್ಲ 10,000 ಕೊಡೋದಿಲ್ಲ, ಬಡ್ಡಿಗೂ ಬೇಡ, 10,000 ಕೊಡೋದು. ನೀವು ವಿದ್ಯಾಭ್ಯಾಸ ಮುಗಿಸಿದ್ಮೇಲೆ ಲೆಕ್ಕ ಇಟ್ಕೊಂಡು ವಾಪಸ್ ಕೊಡಬೇಕು. ಚೀಟಿ ಹಾಕೋದಿಲ್ಲ, ಚೀಟಿ ಹೇಳಿದ್ದಾರೆ ಅದೇ ನಂಗೆ. ಸಮಾಜದಲ್ಲಿ ನಂಬಿಕೆ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡಿದಾಗ ಆ ನಂಬಿಕೆ ಎಲ್ಲರನ್ನು ಕಾಪಾಡ. ಭಗವಂತನ ನಂಬಿಕೆ ಇಲ್ಲ, ದೇವರ ಗ್ಯಾರಂಟಿ ಆಗ್ಬೋದು. ಆ ನಂಬಿಕೆಯಿಂದ ನಮ್ಗೆ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನಾವು ಕೆಲಸಗಳನ್ನು ಮಾಡ್ತೀವಿ. ಕೆಲಸ ಮಾಡ್ತಾ ಮಾಡ್ತಾ ನಮ್ಗೆ ಒಳ್ಳೆ ನಮ್ಮ ಪ್ರಯೋಗ. ಇವತ್ತು ನೀವೆಲ್ಲ ಮಾಡೋದು ಬಹಳ ಒಳ್ಳೆ ಕೆಲಸ. ವಿಚಾರದ ಪ್ರಚಾರ ಆಗ್ತಾ ಆಗ್ತಾ ಪರಿವರ್ತನೆ ಆಗುತ್ತೆ. ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತಂದ್ರೆ ಮೊದಲು ಒಂದು ಗಟ್ಟಿಯಾದ ವಿಚಾರ ಇರಬೇಕು. ಆ ವಿಚಾರಕ್ಕೆ ಬದ್ಧತೆ ಇರುವಂತ ಜನ ಬೇಕು. ಬದ್ಧತೆ ಇರುವಂತ ಜನ ವಿಚಾರದ ಪ್ರಚಾರ ಮಾಡ್ತಾರೆ. ವಿಚಾರ ಪ್ರಚಾರ ಮಾಡ್ತಾ 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 ವೈಚಾರಿಕವಾಗಿ ಜೋಡಿಸ್ಕೊಳ್ತಾ ಹೋಗ್ತಾರೆ. ಇನ್ನು ಹೆಚ್ಚು ಹೆಚ್ಚು ಜನ ಈ ವಿಚಾರಕ್ಕೆ ಜೋಡಿಸ್ಕೊಳ್ತಾ ಹೋಗ್ತಾರೆ. ನಾವುಗಳಷ್ಟೇ ಅಲ್ಲದೆ ಬೇರೆ ಬೇರೆಯವರು ಭಾನುವಾರನ ಉಪಯೋಗ ಆಗೋ ತರ ಕಳಿಬೇಕು ಅಂತ ಹೇಳಿ ಬರ್ಬೋದು. ಎಷ್ಟೋ ಜನ ಹೋಗ್ತಾರಲ್ಲ ಈ ಸಾಫ್ಟ್ವೇರ್ ಕಂಪ್ನಿಗಳು 5 ದಿನ ಕೆಲಸ ಮಾಡೋದು, ವೀಕೆಂಡ್ ಜೀವನ ಇರುವಂತವ್ರು. ನಮ್ಗೆಲ್ಲ ವೀಕೆಂಡ್ ಜೀವನ ಅಂತಲೇ ಏನಿಲ್ಲ. ರೈತರಿಗಾಗ್ಲಿ ಅಥವಾ ರೈತರಿಗೆ ಏನಿದೆ ವೀಕೆಂಡ್ ಜೀವನ? ಶನಿವಾರ ಭಾನುವಾರ ರಜೆ ತಗೊಳಕ್ಕೆ ಇಲ್ಲಿರೋ ಯಾರಿಗೂ ಆ ಥರದ ಜೀವನ ಇಲ್ಲ. ಭಾನುವಾರ 3 ಅವರ್ ಬರ್ಬೇಕು ಅಂತಂದ್ರೆ ಏನಪ್ಪ ಕೆಲಸ ಬಿಟ್ಟು ಬರ್ಬೇಕಲ್ಲ ನಮ್ದು ಅದೇನಂದ್ರೆ ವಾರದ 7 ದಿನ 365 ದಿನ ಹಗಲು ರಾತ್ರಿ ಅಂತ ಲೆಕ್ಕ ಇದ್ದರೆ ನಮ್ಗೆ ಕೆಲಸ ಮಾಡ್ತಾರೆ. ಬಟ್ 5 ದಿನ ಕೆಲಸ ಮಾಡಿ 2 ದಿನ ಫ್ರೀ ಆಗಿ ಇರುವಂತವ್ರು ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವ್ರುಗಳಿಗೆ ಇಲ್ಲಿ ಬಂದು ನಾವು ಕೆಲಸ ಮಾಡೋದ್ರಿಂದ ಭಾನುವಾರ ಬಂದು ಒಂದು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ ಅಂತಂದ್ರೆ ಅವ್ರಿಗೂ ಬರ್ಬೇಕು ಕೈ ಜೋಡಿಸ್ಬೇಕು. ಬಟ್ ಬರಬೇಕು ಅಂತಂದು ಎಲ್ಲಿಂದ ಬರ್ತಾರೆ? ವಿಚಾರದ ಪ್ರಚಾರ. ಸೊ ಆಗ್ಲಿ ಜನಗಳು ಅವರಾಗವರಿಗೆ ಜೋಡಿಸ್ಕೊಳ್ತಾ ಹೋದಂಗೆ ಏನೇನು ಶಕ್ತಿ ಸಿಗ್ಬೇಕು ನಮ್ಗೆ, ಎಷ್ಟು ಬೆಳಿಬೇಕು ಅಂತ ಇರುತ್ತಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಸೆಟ್ ಆಗಿರುತ್ತೆ. ನಮ್ಮ ಪ್ರಯತ್ನ ಆಗಬೇಕು. ಭಗವದ್ಗೀತೆ ಕೃಷ್ಣ ಅದೇ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ನಿಮ್ಗೆ ಅನಿಸಿದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ಬೇಕು. ನಿಮ್ಮ ಪ್ರಯತ್ನ ಸಂಪೂರ್ಣವಾಗಿದ್ದಾಗ ಏನಾಗಬೇಕು ಅದಾಗುತ್ತೆ. ನೀವು ಅನ್ಕೊಂಡಿದ್ದೇ ಆಗುತ್ತೆ ಅಂತ ಆಗ್ಬೇಕಾಗಿರೋದು ಆಗ್ಬೇಕು ಅಂತಂದ್ರೆ ನೀವು ಅನ್ಕೊಂಡಿದ್ದ ಪ್ರಕಾರ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಿಟ್ಟು ಸಂಪೂರ್ಣ ಪ್ರಯತ್ನ ನಿಮ್ಮ ಮನಸ್ಸಿಗೆ ತಕ್ಕಂಗೆ ಯಾವುದೋ ಒಂದು ಆಗ್ಬೇಕು. ಅದಾದಾಗ ಮಾತ್ರ ನಿಮ್ಗೆ ಏನ್ ಆಗ್ಬೇಕಿದೆಯೋ ಅದಾಗೋದಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಆಗ್ಬೇಕಾಗಿರೋದು ಆಗುತ್ತೆ ಅಂತ ಸುಮ್ಮನೆ ಗೊತ್ತಿದ್ದೇನು. ಈ ತರ ನಾವು ಅನ್ಕೊಳ್ಳೋದು ಒಂದು, ನಾವು ಮಾಡ್ತಾ ಹೋಗೋದು ಒಂದು, ಅದಾಗೋದು ಒಂದು. ಯಾಕೆ ಅಂತಂದ್ರೆ ನಾವು ಅನ್ಕೊಂಡಿದ್ದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೆ. ಆಗ್ಬೇಕಾಗಿರೋದು ಆಗುತ್ತೆ. ಏನ್ ಆಗ್ಬೇಕಾಗಿರೋದು ಆದಾಗ ಅದೇ ಸರಿಯಾಗ್ತದೆ. ದಟ್ ಇಸ್ ದ ರೈಟ್ ಥಿಂಗ್.
ನಾವು ಅನ್ಕೊಂಡಿದ್ದು ನಮ್ಮ ಜೀವನಕ್ಕೆ ಸರಿ ಅಂತ ಹೇಳಕ್ಕಾಗೋದಿಲ್ಲ. ಅದ್ರ ಪ್ರಕಾರ ಮಾಡ್ತಾ ಇತ್ತು, ಏನ್ ಆಗ್ಬೇಕಿದ್ಯೋ ಅದಾದಾಗ ಅದು ಸರಿಯಾಗಿರುತ್ತೆ. ಪ್ರಯತ್ನ ಮಾಡಿ. ಗಿಡಗಳು Together we will rebuild India. Together we will rebuild India. Together we will rebuild